ನಮಸ್ಕಾರ ಎಲ್ಲರಿಗೂ. ನಿಮ್ಗೆಲ್ಲರಿಗೂ ಈಗಾಗಲೇ ತಿಳಿದಿರುವಂತೆ E3 ಅಕಾಡೆಮಿ ಅಂಡ್ ರಿಸರ್ಚ್ ಲ್ಯಾಬ್, ಏನ್ಷಿಯಂಟ್ ವಿಸ್ಡಮ್, ವೇದಿಕ್ ಸೈಕಾಲಜಿ, ಹೀಗೆ ನಮ್ಮ ವೇದ ವಿಜ್ಞಾನ, ಉಪನಿಷತ್, ಪುರಾಣಗಳು ಇದನ್ನ ಬಳಸ್ಕೊಂಡಂತೆ ಈ ಜ್ಞಾನಾರ್ಜನೆ ಮಾಡಿ ಅದರಲ್ಲಿನ ಉತ್ತಮ ಅಂಶಗಳನ್ನು ಫಿಲ್ಟರ್ ಮಾಡಿ ನಮ್ಮ ಅಕಾಡೆಮಿಯ ಸುಮಾರು ಕಾರ್ಯಕ್ರಮಗಳನ್ನು ಈಗಾಗಲೇ ನಮ್ಮ ಮುಂದೆ ತಗೊಂಡು ಬಂದಿದ್ದೀವಿ. ಅದರಲ್ಲಿ ಮನಸ್ಸಿದ್ದಿನೂ ಒಂದು, ಮತ್ತೆ ನಮ್ಮ ಅನ್ವೇಷಣೆ ಇರ್ಬೋದು, ಪಂಚಕೋಶ ಬೇಸ್ ಮೇಲೆ ಹೇಗೆ ಮಕ್ಕಳ ಸೆಲ್ಫ್ ಎಕ್ಸ್ಪ್ಲೋರೇಷನ್ಗೆ ದಾರಿ ಮಾಡಿಕೊಡ್ಬೋದು. ಸೊ ಹಿಂದೆ ನಮ್ಮ ಗುರುಕುಲ ಸಿಸ್ಟಮ್ ಅಲ್ಲಿ ಮಕ್ಕಳಿಗೆ ಸ್ಕಿಲ್ ಎಜುಕೇಶನ್ಸ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ರು. ಆದರೆ ಈಗ ಮೆಕಾಲೆ ಸಿಸ್ಟಮ್ ಬಂದ್ಮೇಲಿಂದ ಏನೆಲ್ಲ ಆಗ್ತಾ ಬಂದಿದೆ ಆಸ್ ಅ ಪೇರೆಂಟ್ ನಿಮಗೂ ಗೊತ್ತಿದೆ. ಸ್ಕೂಲಲ್ಲಿ ಎಲ್ಲರೂ ರ್ಯಾಟ್ ರೇಸ್, ಮಾರ್ಕ್ಸ್ ಹಿಂದೆ ಬಿದ್ದಿದ್ದಾರೆ. ಈ ಪ್ರೋಸೆಸ್ ಅಲ್ಲಿ ಮಗು ಎಷ್ಟು ಒತ್ತಡಕ್ಕೆ ಒಳಗಾಗ್ತಾ ಇದೆ, ಕಾನ್ಫಿಡೆನ್ಸ್ ಹೇಗೆ ಡ್ಯಾಮೇಜ್ ಆಗ್ತಾ ಇದೆ, ಇದೆಲ್ಲಾನು ಕೆಲವು ಪೇರೆಂಟ್ಸು ಅನುಭವ ಮಾಡಿರ್ತೀರ. ಇತ್ತೀಚೆಗೆ ನಮ್ಮಲ್ಲಿ ಬಂದ ಕೆಲವು ಕೇಸ್ಗಳನ್ನ ಗಣನೀಯವಾಗಿ ತಗೊಂಡ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಆ ಚಿಕ್ಕ ಪುಟ್ಟ ಮಕ್ಕಳು ಎಷ್ಟು ಪ್ರೆಷರ್ ಫೀಲ್ ಮಾಡ್ತಾ ಇದ್ದಾರೆ, ಎಷ್ಟು ಹೆಲ್ಪ್ಲೆಸ್ನೆಸ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಪೇರೆಂಟ್ಸ್ ವಿಷಯದಲ್ಲಿ ಕೆಲವು ಸರಿ ಏನೂ ಮಾಡೋಕ್ಕಾಗಲ್ಲ. ಆ ದೌರ್ಜನ್ಯ ನಡೀತಾ ಇದ್ರು ಕಣ್ಮುಚ್ಚಿ ಕೂರುವಂತ ಪರಿಸ್ಥಿತಿ, ಸಿಸ್ಟಮ್ ಅನ್ನ ಎದುರಿಸಕ್ಕಾಗಲ್ಲ. ಸೊ ಅವರ ಮಕ್ಕಳ ಮೇಲೇನೆ ಆ ಪನಿಷ್ಮೆಂಟ್ ಅಥವಾ ನೆಗೆಟಿವ್ ಫೀಲಿಂಗ್ಸ್ ಮಕ್ಕಳ ಮೇಲೇನೆ ಹೆಚ್ಚು ಪರಿಣಾಮ ಬೀರುತ್ತೆ. ಆರೋಗ್ಯಕರ ಸಮಾಜಕ್ಕೆ ಇದು ಖಂಡಿತ ಒಳ್ಳೆಯ ಬೆಳವಣಿಗೆ ಅಲ್ಲ. ಸೊ ಹೀಗಾಗಿ ನಮ್ಮ ಹಿಂದಿನ ಹಿರಿಕರು ಪ್ರಾಚೀನ ಕಾಲದಿಂದಲೂ ಕೆಲವು ಆಚರಣೆಗಳನ್ನು ನಮ್ಮ ಓವರ್ ಆಲ್ ವೆಲ್ ಬೀಯಿಂಗ್ಗೆ ಕನ್ಸಿಡರ್ ಮಾಡಿ ದಿನನಿತ್ಯ ಲೈಫಲ್ಲೇ ಆಚರಿಸ್ಕೊಂಡು ಬಂದಿದ್ರು. ಕೆಲವಕ್ಕೆ ಆಧ್ಯಾತ್ಮಿಕ ಆಧಾರ ಇರ್ಬೋದು, ಕೆಲವಕ್ಕೆ ನಮ್ಮ ದೈಹಿಕ, ಮಾನಸಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ಸಮತೋಲನ ಕಾಪಾಡಿಕೊಳ್ಳೋದು ಈ ಆಚಾರಗಳಲ್ಲಿ ಒಳಗೊಂಡಿದೆ. ಆದರೆ ನಮಗೆ ಅದರ ವೈಚಾರಿಕತೆ, ತರ್ಕ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಅವರು ಆಚರಿಸ್ಕೊ ಬಂದಿರೋ ಎಲ್ಲ ನಂಬಿಕೆಗಳು, ಆಚರಣೆಗಳು, ವಿಧಿವಿಧಾನಗಳು ತಪ್ಪು ಅಂತ ಹೇಳಕ್ಕಾಗಲ್ಲ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಸೀರೀಸ್ ಆಫ್ ಸಂಚಿಕೆ ಅಂತ ಹೇಳ್ಬೋದು. ಇನ್ನು ಮುಂದೆ ನಮ್ಮ ಏನ್ಷಿಯಂಟ್ ವಿಸ್ಡಮ್ ಅಲ್ಲಿರೋ ಅಗಾಧ ಜ್ಞಾನವನ್ನು, ಹಿಂದಿನ ನಂಬಿಕೆಗಳು, ಇಂದಿನ ತಾರ್ಕಿಕತೆ, ಹೀಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಬರ್ತೀವಿ. ಇವತ್ತು ನಾವು ಮಹಾಬಲ ಸೀತಾಳ ಬಾವಿಯವರ ಹಳೆ ಆಚಾರ ಹೊಸ ವಿಚಾರ, ಹಿಂದಿನ ನಂಬಿಕೆಗಳ ಇಂದಿನ ತಾರ್ಕಿಕತೆ, ಈ ಪುಸ್ತಕದ ಮೂಲಕ ಕೆಲವು ದಿನನಿತ್ಯ ರೂಢಿಯಲ್ಲಿದ್ದಂಥ ಆಚರಣೆಗಳ ಹಿಂದಿನ ಕಾರಣ ಏನಿರಬಹುದು, ವೈಜ್ಞಾನಿಕ ರೀಸನ್ ಏನಿದಕ್ಕೆ, ಈ ಬಗ್ಗೆ ಒಂದೊಂದೇ ಇದರಲ್ಲಿ ತಿಳ್ಕೊಳ್ತಾ ಹೋಗೋಣ. ವೆಲ್ಕಮ್ ಟು ಆಲ್. ಸೊ ನಂಬಿಕೆ ಯಾವುದು, ಮೂಢನಂಬಿಕೆ ಯಾವುದು, ವಿಜ್ಞಾನ ಯಾವುದು, ತರ್ಕ ಯಾವುದು, ಅಜ್ಜಿಕತೆ ಯಾವುದು, ಲಾಜಿಕ್ ಯಾವುದು? ನಂಬಿಕೆಯಲ್ಲಿ ಅಪಾಯವಿಲ್ಲ, ಆದರೆ ಮೂಢನಂಬಿಕೆಯಲ್ಲಿ ಇದೆ. ವಿಜ್ಞಾನ ಯಾವುದೇ ಸಂಗತಿಯನ್ನು ಸಾಕ್ಷಿ ಸಮೇತ ಸಾಬೀತು ಮಾಡಿ ತೋರಿಸುತ್ತದೆ. ಆದರೆ ತರ್ಕ ನಮ್ಮದೇ ಅನುಭವಗಳನ್ನು, ಪ್ರಮಾಣವನ್ನು ನಿಮ್ಮ ಮುಂದಿಟ್ಟು ಅದನ್ನು ಸಾಬೀತುಪಡಿಸುತ್ತದೆ. ಅಜ್ಜಿಕತೆಯಲ್ಲಿ ಪ್ರೀತಿ ಇದೆ, ಹಾಗಾಗಿ ಮೊಮ್ಮಕ್ಕಳು ಅದನ್ನು ಕಣ್ಮುಚ್ಚಿ ನಂಬುತ್ತಾರೆ. ಆದರೆ ಅದೇ ಮೊಮ್ಮಕ್ಕಳು ಸ್ವಲ್ಪ ದೊಡ್ಡವರಾಗುತ್ತಿದ್ದ ಹಾಗೆ ಅಜ್ಜಿಗೆ ಪ್ರಶ್ನೆ ಹಾಕಿ ಲಾಜಿಕ್ ಹುಡುಕಾಡಲು ಶುರು ಮಾಡುತ್ತಾರೆ. ನಂಬಿಕೆಯ ಮೇಲೆ ನಿಂತಿರುವುದೇ ಧರ್ಮ. ಮೊದಲನೇದು, ತೀರ್ಥದಲ್ಲೇಕೆ ತುಳಸಿ ಎಲೆ ಹಾಕುತ್ತಾರೆ? ಸೊ ಇದೆಲ್ಲ ನಮ್ಗೆ ಗೊತ್ತಿರೋ ಸಂಗತಿನೇ. ದೇವಸ್ಥಾನಗಳಲ್ಲಿ ಹೋದಾಗ ನಾವು ತೀರ್ಥ ತಗೊಂಡಿರ್ತೀವಿ, ತುಳಸಿ ಎಲೆ ತೀರ್ಥದಲ್ಲಿರೋದನ್ನು ನೋಡಿರ್ತೀವಿ. ಸೊ ಹಾಗಾದ್ರೆ ಇದು ಹಿಂದೆ ಇರೋ ಧಾರ್ಮಿಕ ಕಾರಣ ಏನು, ಆರೋಗ್ಯ ಸಂಬಂಧಿ ಹಿನ್ನೆಲೆ ಏನು ತಿಳ್ಕೊಳ್ಳೋಣ ಬನ್ನಿ. ತುಳಸಿ ಹಾಕದೆ ದೇವರ ತೀರ್ಥವಿಲ್ಲ. ತೀರ್ಥಕ್ಕೆ ತುಳಸಿ ಹಾಕುವುದಕ್ಕೆ ಧಾರ್ಮಿಕ ಕಾರಣ, ಹಾಗೆ ಆರೋಗ್ಯ ಸಂಬಂಧಿ ಹಿನ್ನೆಲೆಯೂ ಇದೆ. ಧಾರ್ಮಿಕ ಕಾರಣ ಏನಂದ್ರೆ, ತುಳಸಿ ದೇವಪತ್ರೆ. ಸ್ಕಂದ ಪುರಾಣದ ಪ್ರಕಾರ ದೇವತೆಗಳು ಸಮುದ್ರ ಮಂಥನ ಮಾಡುವಾಗ ಅಮೃತದ ಕೆಲ ಹನಿಗಳು ಭೂಮಿ ಮೇಲೆ ಬಿದ್ದವಂತೆ.
ಅಲ್ಲಿ ತುಳಸಿ ಹುಟ್ಟಿತಂತೆ. ಅಂದರೆ ತುಳಸಿಯಲ್ಲಿ ಅಮೃತತ್ವದ ಗುಣ ಇದೆ. ವಿಷ್ಣುಗೆ ಇದು ಬಹಳ ಪ್ರಿಯ. ತುಳಸಿ ಗಿಡದಲ್ಲಿ ಎಲ್ಲಾ ದೇವತೆಗಳು ನೆಲೆಸಿದ್ದಾರಂತೆ. ಆ ಕಾರಣಕ್ಕೆ ಪ್ರತಿ ಮನೆಯಲ್ಲೂ ತುಳಸಿ ಗಿಡ ಇಟ್ಟು ಪೂಜಿಸುತ್ತಾರೆ. ಪ್ರತಿ ಮನೆಯಲ್ಲೂ ಪ್ರತಿ ಅಂಗಳದಲ್ಲೂ ತುಳಸಿ ಗಿಡನ ಪೂಜೆ ಮಾಡೋದನ್ನ ನಾವು ನೋಡ್ಕೊಳ್ತಾನೆ ಬಂದಿದ್ದೀವಿ. ಸೊ ಇದು ಒಂದ್ ರೀತಿ ನಕಾರಾತ್ಮಕ ಶಕ್ತಿನ ಮನೆಯಿಂದ ದೂರ ಇಡತ್ತೆ. ಮನೆ ಸುತ್ತಲಿನ ವಾತಾವರಣ ಯಾವಾಗ್ಲೂ ಧನಾತ್ಮಕವಾಗಿರುವಂತೆ ಮಾಡುತ್ತದೆ. ನಮ್ಮ ಉಸಿರಾಟಕ್ಕೂ ಅದು ಒಳ್ಳೆಯದು. ಸೊ ಇದರಿಂದ ಆರೋಗ್ಯ ಸಂಬಂಧಿ ಕಾರಣ ಏನು ತಿಳ್ಕೊಳ್ಳೋಣ. ತುಳಸಿಯಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿವೆ. ತುಳಸಿ ಎಲೆ ಅಥವಾ ಅದನ್ನು ನೆನೆಸಿದ ನೀರನ್ನು ಸೇವಿಸಿದರೆ ಉಸಿರಾಟ ಸುಗಮವಾಗುತ್ತದೆ. ತುಳಸಿ ನೀರು ಕುಡಿದರೆ ಕಫ ನಿವಾರಣೆಯಾಗುತ್ತದೆ. ಸಣ್ಣ ಪುಟ್ಟ ಜ್ವರ, ಫಂಗಸ್, ಬ್ಯಾಕ್ಟೀರಿಯಾ, ಶೀತ, ಕೆಮ್ಮು, ಚರ್ಮ ರೋಗಗಳನ್ನು ದೂರ ಮಾಡುತ್ತದೆ. ಒತ್ತಡ ನಿವಾರಣೆಗೆ, ಕಿಡ್ನಿ ಸ್ಟೋನ್ಗೆ, ಹೃದಯ ಮತ್ತು ಮಧುಮೇಹ ತಡೆಯಲು ಕೂಡ ಈ ತುಳಸಿಯನ್ನು ಬಳಸುತ್ತಾರೆ. ತುಳಸಿಯಲ್ಲಿರುವ ರೋಗ ನಿರೋಧಕ ಶಕ್ತಿಗಳು ಕ್ಯಾನ್ಸರ್ ಕೋಶಗಳ ಸ್ವಯಂ ಭಕ್ಷಣೆಗೆ ಪ್ರೇರೇಪಿಸುತ್ತದೆ. ತುಳಸಿ ಮನೋ ಒತ್ತಡವನ್ನು ನಿಗ್ರಹಿಸುವುದರ ಜೊತೆಗೆ ಶರೀರ ಕ್ರಿಯೆಯಲ್ಲಿ ಸಮತೋಲನತೆ ತರುತ್ತದೆ. ಇದು ಒಂದು ಅರ್ಥದಲ್ಲಿ ಆಯಸ್ಸನ್ನು ಹೆಚ್ಚಿಸುವ ಸಂಜೀವಿನಿಯಂತೆ. ಹಾಗಾಗಿ ಪ್ರತಿದಿನ ತೀರ್ಥದ ರೂಪದಲ್ಲಾದರೂ ತುಳಸಿಯ ಅಂಶ ದೇಹ ಸೇರಲಿ ಎನ್ನುವುದು ನಮ್ಮ ಹಿರಿಕರ ಆಶಯವಾಗಿತ್ತು. ಹಾಗಾಗಿ ಇಷ್ಟೆಲ್ಲ ಅದ್ಭುತ ಔಷಧೀಯ ಗುಣಗಳಿರುವ ಅಮೃತಕ್ಕೆ ಸಮಾನವಾದ ಈ ತುಳಸಿನ ದಿನನಿತ್ಯದಲ್ಲಿ ಬಳಸ್ಕೊಳ್ಳೋದಕ್ಕೆ ಏನ್ ಬೇಕು ಆ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡಿ ದೇವಸ್ಥಾನದಲ್ಲಿ ತಗೊಳ್ಳುವ ತೀರ್ಥದ ರೂಪದಲ್ಲಿ ತುಳಸಿ ನಮ್ಮ ದೇಹ ಸೇರೋ ಹಾಗೆ ಮಾಡಿದ್ದಾರೆ. ಧನ್ಯವಾದಗಳು.